ಈಗ ಸಂತಾಪ ಸೂಚನಾ ವಿಷಯವನ್ನು ತೆಗೆದುಕೊಳ್ತಾ ಇದ್ದೇನೆ. ರಾಜ್ಯದ ಮಾಜಿ ಸಚಿವರಾಗಿದ್ದ ಡಾಕ್ಟರ್ ಕೆ ಅಲೆಕ್ಸಾಂಡರ್, ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಎಂ ಸಜ್ಜನ್, ಲೋಕಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ HB ಪಾಟೀಲ್, ರಾಜ್ಯಸಭೆಯ ಮಾಜಿ ಸದಸ್ಯರು ಹಾಗೂ ಖ್ಯಾತ ಹಿನ್ನೆಲೆ ಗಾಯಕಿ ಭಾರತ ರತ್ನ ಡಾಕ್ಟರ್ ಲತಾ ಮಂಗೇಶ್ಕರ್, ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್, ಪ್ರವಚನಕಾರ ಶ್ರೀ ಇಬ್ರಾಹಿಂ ಸುತಾರ್ ಹಾಗೂ ನ್ಯಾಯಮೂರ್ತಿ KL ಮಂಜುನಾಥ್ ಇವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ರಾಜ್ಯದ ಮಾಜಿ ಸಚಿವರಾಗಿದ್ದ ಡಾಕ್ಟರ್ J. ಅಲೆಕ್ಸಾಂಡರ್ ಅವರು ದಿನಾಂಕ 8/8/1938 ಕೇರಳ ರಾಜ್ಯದ ಕ್ವಿಲಾನ್ ಜಿಲ್ಲೆಯ ಅಲ್ಲಿ ಜನಿಸಿದ್ದು MA ಪದವೀಧರರಾಗಿದ್ದು ಭಾರತೀಯ ಆಡಳಿತ ಸೇವೆಗೆ ಸೇರಿ ವಿವಿಧ ಹುದ್ದೆಗಳಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದರು. ಬೆಂಗಳೂರು ನಗರದ YMCA, SPR ಶುಗರ್ಸ್ ಹಾಗೂ EIPCL ಕಂಪನಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಶ್ರೀಯುತರು ಸಾಮಾಜಿಕ ಕ್ಷೇತ್ರದ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಶ್ರೀಯುತರು ಮಹಿಳೆಯರ ಹಾಗೂ ಯುವಕರ ಅಭಿವೃದ್ಧಿಗಾಗಿ ಶ್ರಮವಹಿಸಿದ್ದರು. 1999ರಲ್ಲಿ ಭಾರತೀಯ ನಗರದ ಕ್ಷೇತ್ರದಿಂದ 11ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದ ಶ್ರೀಯುತರು ಪ್ರವಾಸೋದ್ಯಮ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಹಿರಿಯ ರಾಜಕಾರಣಿ, ಹಿಂದುಳಿದ, ದಲಿತ ಹಾಗೂ ಅಲ್ಪಸಂಖ್ಯಾತರ ಧ್ವನಿಯಾಗಿದ್ದ ಡಾಕ್ಟರ್ J. ಅಲೆಕ್ಸಾಂಡರ್ ಅವರು ದಿನಾಂಕ 14/1/2022 ನಿಧನ ಹೊಂದಿರುತ್ತಾರೆ. ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ M ಸಜ್ಜನ್ ಅವರು 1929ರಲ್ಲಿ ಸಾತಿಹಾಳದಲ್ಲಿ ಜನಿಸಿದ್ದು BA LLB ಪದವೀಧರರಾಗಿದ್ದರು. ಸರ್ಕಾರಿ ವಕೀಲರಾಗಿದ್ದ ಶ್ರೀಯುತರು ವೀರಶೈವ ವಿದ್ಯಾವರ್ತಕ ಸಂಘದ ಮಾಜಿ ಅಧ್ಯಕ್ಷರಾಗಿ ಜನಪರ ಕಾರ್ಯಗಳಿಗೆ ಹೆಸರುವಾಸಿಯಾಗಿದ್ದರು. ಧಾರವಾಡದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಶ್ರೀಯುತರು 1972ರಲ್ಲಿ ಮುದ್ದೇಬಿಹಾಳ್ ಕ್ಷೇತ್ರದಿಂದ 5ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದರು. ಹಿರಿಯ ರಾಜಕಾರಣಿ ಶ್ರೀ M ಸಜ್ಜನ್ ಅವರು ದಿನಾಂಕ 1/2/2022 ನಿಧನ ಹೊಂದಿರುತ್ತಾರೆ. ಲೋಕಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ HB ಪಾಟೀಲ್ ರವರು ಮೂಲತಃ ಬಾದಾಮಿ ತಾಲೂಕಿನ ರಡ್ಡೇರ ತಿಮ್ಮಾಪುರದವರಾಗಿದ್ದು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. ಬಾದಾಮಿ ತಾಲೂಕು ಬೋರ್ಡ್ ಸದಸ್ಯರಾಗಿ ಬಾಗಲಕೋಟೆ ಸಹಕಾರಿ ನೂಲಿನ ಗಿರಣಿ ಹಾಗೂ ಕರ್ನಾಟಕ ರಾಜ್ಯ ಸಹಕಾರಿ ನೂಲಿನ ಗಿರಣಿಗಳ ಮಹಾಮಂಡಲದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಶ್ರೀಯುತರು 1984ರಲ್ಲಿ 8ನೇ ಲೋಕಸಭೆಗೆ ಬಾಗಲಕೋಟೆ ಕ್ಷೇತ್ರದಿಂದ ಆಯ್ಕೆಗೊಂಡು ಸಂಸದರಾಗಿ ಸೇವೆ ಸಲ್ಲಿಸಿದ್ದರು. ಮಾಜಿ ಸಂಸದ ಶ್ರೀ HB ಪಾಟೀಲ್ ಅವರು ದಿನಾಂಕ 1/2/2022 ನಿಧನ ಹೊಂದಿರುತ್ತಾರೆ. ಸಂಗೀತ ದಂತಕಥೆ ಭಾರತದ ಗಾನಕೋಗಿಲೆ ಡಾಕ್ಟರ್ ಲತಾ ಮಂಗೇಶ್ಕರ್ ಅವರು ದಿನಾಂಕ 28/9/1929 ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನಿಸಿದ್ದು ರಂಗಭೂಮಿ, ಚಲನಚಿತ್ರಗಳಲ್ಲಿ ನಟನೆ ಆರಂಭಿಸಿದ ಅವರು ನಂತರ ಚಲನಚಿತ್ರಗಳಲ್ಲಿ ಹಾಡುಗಳನ್ನು ಹಾಡಲು ಪ್ರಾರಂಭಿಸಿ 7.5 ದಶಕಗಳ ಅವಧಿಯಲ್ಲಿ ಗಜಲ್, ಪ್ರೇಮಗೀತೆ, ಭಜನೆ, ಜನಪದ ಗೀತೆ, ಯುಗಳ ಗೀತೆ, ದೇಶಭಕ್ತಿ ಗೀತೆ ಸೇರಿದಂತೆ ಪ್ರತಿಯೊಂದು ಬಗೆಯ ಹಾಡುಗಳನ್ನು ಹಾಡಿದ್ದರು. ಕನ್ನಡದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ಬೆಳ್ಳನೆ ಬೆಳಗಾಯಿತು ಹಾಗೂ ಎಲ್ಲಾರೇ ಇರುತ್ತೀರೋ ಹಾಡಿಗೆ ಧ್ವನಿಯಾಗಿದ್ದರು. 36 ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ ಲತಾ ದೀದಿ ಎಂದೇ ಪ್ರಸಿದ್ಧರಾಗಿದ್ದ ಅವರು ದೆಹಲಿಯ ನ್ಯಾಷನಲ್ ಸ್ಟೇಡಿಯಂನಲ್ಲಿ ಆಯೋಜಿಸಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ 1962ರ ಇಂಡೋ ಚೀನಾದಲ್ಲಿ ಮಡಿದ ಸೈನಿಕರಿಗಾಗಿ ಅರ್ಪಿಸಲು ಎ ಮೇರೆ ವತನ್ ಕೆ ಲೋಗೋ ಹಾಡನ್ನು ಭಾವಪೂರ್ಣವಾಗಿ ಹಾಡಿದ್ದರು. ಹಾಡುಗಳ ಜನಪ್ರಿಯತೆಯಲ್ಲಿ ಗಾಯಕರ ಪಾತ್ರವೂ ಇರುವುದರಿಂದ ರೆಕಾರ್ಡ್ಗಳ ಮಾರಾಟದಿಂದ ಬರುವ ರಾಯಲ್ಟಿಗಳಲ್ಲಿ ಗಾಯಕರಿಗೂ ಪಾಲು ಸಿಗಬೇಕೆಂದು ಶ್ರಮಿಸಿದ್ದರು. ಸಂಗೀತ ನಿರ್ದೇಶಕ, ನಿರ್ಮಾಪಕ, ನಾಯಕಿಯಾಗಿಯೂ ಕಾರ್ಯನಿರ್ವಹಿಸಿದ್ದ ಅವರು ಛಾಯಾಗ್ರಹಣದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದರು. 3 ತಲೆಮಾರಿನ ಗಾಯಕರು, ನಿರ್ದೇಶಕರು, ಕಲಾವಿದರನ್ನು ಕಂಡಿದ್ದ ದೇಶದ ಏಕೈಕ ಗಾಯಕಿಯಾಗಿದ್ದ ಅವರು 1999ರಲ್ಲಿ ರಾಜ್ಯಸಭೆ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿದ್ದರು. ವಿಶ್ವದಲ್ಲಿ ಅತಿ ಹೆಚ್ಚು ಗೀತೆಗಳನ್ನು ಹಾಡಿದ್ದಕ್ಕಾಗಿ ಗಿನ್ನಿಸ್ ಪುಸ್ತಕದಲ್ಲಿ ಸೇರ್ಪಡೆ, ಸುರಿನಾಮ್ ದೇಶದ ಗೌರವತ್ವ,
ಅಮೆರಿಕಾದ ಗೌರವ ಪೌರತ್ವ, ಲಂಡನ್ ರಾಯಲ್ ಆಲ್ಬರ್ಟ್ ಹಾಲ್ನಲ್ಲಿ ಪ್ರದರ್ಶನ ನೀಡಿದ ಪ್ರಥಮ ಭಾರತೀಯ ಗಾಯಕಿ ಹಾಗೂ ಸದರಿ ಸಂಸ್ಥೆಯವರ ವಾಯ್ಸ್ಗ್ರಾಫ್ ಪ್ರಕಾರ ವಿಶ್ವದಲ್ಲಿ ಅತ್ಯಂತ ಪರಿಪೂರ್ಣ ಧ್ವನಿ ಎಂಬ ಪ್ರಶಂಸೆ. EMI ಲಂಡನ್ನಲ್ಲಿ ಪ್ಲಾಟಿನಂ ಡಿಸ್ಕ್ ಪಡೆದ ಏಷ್ಯಾದ ಏಕೈಕ ವ್ಯಕ್ತಿ. ಫ್ರಾನ್ಸ್ ಸರ್ಕಾರ ನೀಡಿರುವ ನೈಟ್ ಆಫ್ ಆನರ್. ಕೆನಡಾದ ಟೊರೊಂಟೊದಲ್ಲಿ ಜೂನ್ 9ರಂದು ಸಂಗೀತ ಕಾರ್ಯಕ್ರಮದಲ್ಲಿ ನೀಡಿದ ದಿನವನ್ನು ಏಷ್ಯಾದವೆಂದು ಘೋಷಣೆ ಮಾಡಿರುವುದು ಸೇರಿದಂತೆ ಅನೇಕ ಹೆಗ್ಗಳಿಕೆಗಳು ಇವರಿಗೆ ಸಲ್ಲುತ್ತದೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದ ಅವರು ಲತಾ ಮಂಗೇಶ್ಕರ್ ಮೆಡಿಕಲ್ ಫೌಂಡೇಶನ್ ಸ್ಥಾಪಕರಾಗಿದ್ದರು. ಕೇವಲ ಭಾರತವಲ್ಲದೆ ಪಾಕಿಸ್ತಾನ, ಬಾಂಗ್ಲಾ ಹಾಗೂ ಅರಬ್ ರಾಷ್ಟ್ರಗಳು ಸೇರಿದಂತೆ ವಿವಿಧ ಪಾಶ್ಚಿಮಾತ್ಯ ದೇಶಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದರು. ನ್ಯೂಯಾರ್ಕ್ ವಿಶ್ವವಿದ್ಯಾಲಯದ ಸೇರಿದಂತೆ 10ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದವು. ಪದ್ಮಭೂಷಣ, ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ, ಅನೇಕ ಫಿಲ್ಮ್ ಫೇರ್ ಅತ್ಯುತ್ತಮ ಸಂಗೀತ ನಿರ್ದೇಶಕ, ಆಸ್ಥಾನ ವಿದ್ವಾನ್ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಅವರಿಗೆ 2001ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಭಾರತೀಯ ಸಂಗೀತ ಲೋಕದ ಕಂಡ ಅಪ್ರತಿಮ ಗಾಯಕಿ, ಸಂಗೀತ ಸಾಮ್ರಾಜ್ಞಿ ಡಾಕ್ಟರ್ ಲತಾ ಮಂಗೇಶ್ಕರ್ ಅವರು ದಿನಾಂಕ 6/2/22ರಂದು ನಿಧನ ಹೊಂದಿರುತ್ತಾರೆ. ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರು ದಿನಾಂಕ 18/6/1939ರಂದು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರು ಗ್ರಾಮದಲ್ಲಿ ಜನಿಸಿದ್ದು, ಇಂಗ್ಲಿಷ್ ಭಾಷೆಯಲ್ಲಿ MA ಪದವಿಯನ್ನು ಹಾಗೂ ಇಂಗ್ಲೆಂಡ್ನ ಲೀಡ್ಸ್ ವಿಶ್ವವಿದ್ಯಾಲಯದಲ್ಲಿ ಭಾಷಾಶಾಸ್ತ್ರದಲ್ಲಿ MA ಪದವಿ ಪಡೆದಿದ್ದರು. ಕರ್ನಾಟಕ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಯುತರು ವಿದ್ಯಾರ್ಥಿಗಳ ನೆಚ್ಚಿನ ಪ್ರಾಧ್ಯಾಪಕರಾಗಿದ್ದರು. ಗೋಕಾಕ್ ಕನ್ನಡ ಕೇಂದ್ರ ಕ್ರಿಯಾ ಸಮಿತಿ, ದಲಿತ ಚಳುವಳಿ ಸೇರಿದಂತೆ ಅನೇಕ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಶ್ರೀಯುತರು JP ಆಂದೋಲನದಲ್ಲಿ ಜೈಲುವಾಸ ಅನುಭವಿಸಿದ್ದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹಾಗೂ ಅಖಿಲ ಕರ್ನಾಟಕ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದರು. ಬಾನುಲಿ, ಗಾಂಧಿ ಸ್ಮರಣೆ, 19 ಕವನಗಳು, ON ದೇಶ ಬಾಂಧವರೇ ಸೇರಿದಂತೆ ಅನೇಕ ಕಾವ್ಯಗಳನ್ನು ಕೊಡುಗೆಗಳನ್ನು, ಜಗದಂಬೆಯ ಬೀದಿ, ಟಿಂಗರ್ ಬುಡ್ಡಣ್ಣ, ನಳಕವಿಯ ಮಸ್ತಾಭಿಷೇಕ ಸೇರಿದಂತೆ ಹಲವು ನಾಟಕಗಳನ್ನು, ಸಂಕ್ರಮಣ ಕಾವ್ಯ, ಗಾಂಧಿ, ಬಂಡಾಯ ಸಾಹಿತ್ಯ ಸೇರಿದಂತೆ ಅನೇಕ ಸಂಪಾದಿತ ಕೃತಿಗಳ ಜೊತೆಗೆ ಇಂಗ್ಲಿಷ್ ಕಾವ್ಯ ಕೃತಿಗಳನ್ನು ರಚಿಸಿದ್ದ ಶ್ರೀಯುತರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದರು. ಪ್ರಚಲಿತ ವಿಷಯಗಳ ಬಗ್ಗೆ ವಿಮರ್ಶಿಸಿ ವ್ಯವಸ್ಥೆಗೆ ಕನ್ನಡಿ ಹಿಡಿಯುವಂತಹ ಕೆಲಸ ಮಾಡಿದ್ದ ಶ್ರೀಯುತರು ಅನ್ಯಾಯ, ಅಸಮಾನತೆ, ಸರ್ವಾಧಿಕಾರದ ವಿರುದ್ಧ ಸಿಡಿಯುತ್ತಲೇ ಹುಟ್ಟು ಬಂಡಾಯಗಾರರಾಗಿದ್ದರು. ಸಂಕ್ರಮಣ ನಿಯತಕಾಲಿಕವನ್ನು ಪ್ರಾರಂಭಿಸಿ ಪತ್ರಿಕೆಯ ಸಂಪಾದಕರಾಗಿ, ಅಂಕಣಕಾರರಾಗಿ, ಲೇಖಕರಾಗಿದ್ದ ಶ್ರೀಯುತರು ತಮ್ಮ ಪತ್ರಿಕೆಯ ಮೂಲಕ ಯುವ ಲೇಖಕರು ಸೇರಿದಂತೆ ಎಲ್ಲ ಬಗೆಯ ಲೇಖಕರಿಗೆ ವೇದಿಕೆ ಒದಗಿಸಿ ಬೆಳಕಿಗೆ ಬರಲು ಅವಕಾಶ ಕಲ್ಪಿಸಿದ್ದರು. ಇಡೀ ಕರುನಾಡನ್ನೇ ಕನ್ನಡ ಸಂಸ್ಕೃತಿ ಪರವಾಗಿ ಬಡಿದೆಬ್ಬಿಸಿದ್ದ ಶ್ರೀಯುತರು ಚಂಪಾ ಎಂದೇ ಪ್ರಖ್ಯಾತಿ ಪಡೆದಿದ್ದರು. ಕರ್ನಾಟಕ ರಾಜ್ಯೋತ್ಸವ, ಪಂಪ ಬಸವಶ್ರೀ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ, ನಾಟಕ ಅಕಾಡೆಮಿ ಗೌರವ, ಆಳ್ವಾಸ್ ನುಡಿಸಿರಿ ಸಂದೇಶ ಮಾಧ್ಯಮ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಶ್ರೀಯುತರು ಭಾಜನರಾಗಿದ್ದರು. ಕವಿ, ನಾಟಕಕಾರ, ಸಂಘಟಕ, ವಿಮರ್ಶಕ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರು ದಿನಾಂಕ 10/1/2022ರಂದು ನಿಧನ ಹೊಂದಿರುತ್ತಾರೆ. ಕನ್ನಡದ ಕಬೀರ ಸಂತ ಶ್ರೀ ಇಬ್ರಾಹಿಂ ಸುತಾರ್ ಅವರು ದಿನಾಂಕ 10/5/1940ರಂದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಮಹಾಲಿಂಗಪುರದ ಗ್ರಾಮದಲ್ಲಿ ಜನಿಸಿದ್ದರು. ವೃತ್ತಿಯಲ್ಲಿ ನೇಕಾರರಾಗಿದ್ದರು. ಭಜನೆ ಮತ್ತು ಪ್ರವಚನ, ಸಾಹಿತ್ಯ ಸೇವೆಯಲ್ಲಿ ತೊಡಗಿದ್ದ ಶ್ರೀಯುತರು ಶರಣಲೋಕ, ಸಿದ್ಧಾರೂಢ ಪರಂಪರೆ, ಸೂಫಿ ಸಂತರ ಪರಂಪರೆ, ಕುರಾನ್, ಭಗವದ್ಗೀತೆಗಳ ಅಧ್ಯಯನ ಮಾಡಿದ್ದರು. ಮೂಲತಃ ಸೂಫಿ ಪರಂಪರೆಯ ಮನೆತನದವರಾಗಿದ್ದ ಶ್ರೀಯುತರು ಸತತ 44 ವರ್ಷಗಳ ಕಾಲ ಆಧ್ಯಾತ್ಮಿಕ ಯಾನದಲ್ಲಿ ಭಜನೆ, ತತ್ವಪದ, ವಚನ, ಸಂವಾದಗಳ ಮೂಲಕ ಹಿಂದೂ ಮುಸ್ಲಿಮರ ನಡುವೆ ಭಾವೈಕ್ಯತೆಯ ಕಂಪನ್ನು ಪಸರಿಸಿ ಅಸಂಖ್ಯಾತ ಭಕ್ತರಲ್ಲಿ ಜ್ಞಾನ ದೀವಿಗೆಯನ್ನು ಹೊತ್ತಿಸಿದ್ದರು. ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗೋವಾ ಹಾಗೂ ಕೇರಳದಲ್ಲಿ ತಮ್ಮ ಪ್ರವಚನದ ಛಾಪು ಮೂಡಿಸಿದ್ದ ಶ್ರೀಯುತರು ಭಾವೈಕ್ಯ ಜನಪದ ಸಂಗೀತ ಮೇಳಗಳನ್ನು ಸ್ಥಾಪಿಸಿದ್ದರು. ಶಾಲಾ ಕೊಠಡಿಗಳು, ಕುಡಿಯುವ ನೀರಿನ ಟ್ಯಾಂಕರ್ಗಳು, ಶ್ರಮದಾನದ
ಶೇಗುಣಿಸಿ ತೆರದಾಳ ಮಧ್ಯೆ 9 ಕಿಲೋಮೀಟರ್ ರಸ್ತೆ ನಿರ್ಮಾಣ, ಯೋಗಾಸನ ಶಿಬಿರ, ಸಾಕ್ಷರತಾ ಕಾರ್ಯಕ್ರಮಗಳ ಆಯೋಜನೆ, ಶ್ರೀ ಗುರು ಸಾಧು ನಿರಂಜನಾವಧೂತ ಬ್ರಹ್ಮ ವಿದ್ಯಾಶ್ರಮ ಡವಲೇಶ್ವರದಲ್ಲಿ ಶ್ರೀ ವಿವೇಕಾನಂದ ಪ್ರಾಥಮಿಕ ಶಾಲೆ ನಿರ್ಮಾಣ, ಬಿಳಿಗಿ ತಾಲೂಕಿನಲ್ಲಿ ಸೊನ್ನ ಗ್ರಾಮದಲ್ಲಿ ಕಲ್ಯಾಣ ಮಂಟಪ, ಅರಳಿಮಟ್ಟಿಯಲ್ಲಿ ಶ್ರೀ ಬಸವೇಶ್ವರ ಯಾತ್ರಿ ನಿವಾಸಗಳ ಸ್ಥಾಪನೆ ಮಾಡುವುದರ ಮೂಲಕ ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡಿದ್ದ ಶ್ರೀಯುತರು ಪದ್ಮಶ್ರೀ, ಕರ್ನಾಟಕ ರಾಜ್ಯೋತ್ಸವ, ಕರ್ನಾಟಕ ಕಲಾಶ್ರೀ, ಆಳ್ವಾಸ್ ನುಡಿಸಿರಿ, ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಪ್ರಶಸ್ತಿಗಳು ಹಾಗೂ ಕನ್ನಡದ ಕಬೀರ ಸೂಫಿ ಸಂತ ಎಂಬ ಬಿರುದಿಗೆ ಭಾಜನರಾಗಿದ್ದರು. ಧಾರ್ಮಿಕ ಸಮನ್ವಯತೆ ಮತ್ತು ಸೌಹಾರ್ದತೆಯ ಹರಿಕಾರ ಶ್ರೀ ಇಬ್ರಾಹಿಂ ಸುತಾರ್ ಅವರು ದಿನಾಂಕ 5/2/2022 ನಿಧನ ಹೊಂದಿರುತ್ತಾರೆ. ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ KL ಮಂಜುನಾಥ್ ಅವರು ದಿನಾಂಕ 21/4/1953 ಚನ್ನರಾಯಪಟ್ಟಣ ತಾಲೂಕಿನ ಕಾಂತರಾಜಪುರದಲ್ಲಿ ಜನಿಸಿದ್ದು 1974ರಲ್ಲಿ ವಕೀಲರಾಗಿ ವೃತ್ತಿ ಆರಂಭಿಸಿದ ಶ್ರೀಯುತರು 2001ನೇ ಇಸವಿಯಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ನೇಮಕಗೊಂಡು 10,000 ತೀರ್ಪುಗಳನ್ನು ನೀಡುವ ಮೂಲಕ ಅಪೂರ್ವ ಸಾಧನೆಯನ್ನು ಮಾಡಿದ್ದರು. ನಿವೃತ್ತಿಯ ನಂತರ ಕರ್ನಾಟಕ ನದಿ ನೀರು ಹಾಗೂ ಗಡಿ ವಿವಾದ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಯುತರು ವಕೀಲರ ಸಂಘದ ಆಂಧ್ರಪ್ರದೇಶ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಹಿರಿಯ ನ್ಯಾಯಮೂರ್ತಿ KL ಮಂಜುನಾಥ್ ಅವರು ದಿನಾಂಕ 23/1/2022 ನಿಧನ ಹೊಂದಿರುತ್ತಾರೆ.